ಸೂಪರ್ ಆದ ಗ್ರೇಪ್ಸ್ ವೈನ್ ರೆಡಿ ಆಗಿದೆ. ಇದನ್ನ ಎಲ್ಲರೂ ತಗೋಬಹುದು. ಹಾರ್ಟಿಗೆಲ್ಲ ಇದು ತುಂಬಾ ಒಳ್ಳೇದಾಗುತ್ತೆ. ಇದು ದಿನ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿಯಲ್ಲಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನಮಸ್ತೆ ಎಲ್ಲರಿಗೂ, ಸುಸೀಸ್ ಕಿಚನಿಗೆ ಸ್ವಾಗತ. ನಾನಿವತ್ತು ಸೂಪರ್ ಆದ ಗ್ರೇಪ್ಸ್ ವೈನ್ ಮಾಡಿ ತೋರಿಸ್ತಾ ಇದ್ದೀನಿ, ಹೋಮ್ ಮೇಡ್ ವೈನ್. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತು ನಾನು ವೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಕೊಡಗಿನ ಫೇಮಸ್ ಆದ ವೈನ್ ಇದು. ನಾನು ಕಪ್ಪು ದ್ರಾಕ್ಷಿಯಲ್ಲಿ ಮಾಡ್ತಾ ಇದ್ದೀನಿ, ಅಂದರೆ ಬ್ಲ್ಯಾಕ್ ಗ್ರೇಪ್ಸಲ್ಲಿ ವೈನನ್ನು ಮಾಡ್ಕೊತಾ ಇದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈ ವೈನ್ ಕುಡಿದ್ರೆ ಹಾರ್ಟಿಗೆ ತುಂಬ ಒಳ್ಳೆಯದಾದಂಥ ಒಂದು ಪಾನೀಯ ಅಂತಲೇ ಹೇಳ್ಬೋದು. ನಾನಿವತ್ತು 5 ಲೀಟರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 2.5 kg ಗ್ರೇಪ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಚೆಂದ ಈ ಥರ ಬಿಡಿಸಿ ತೊಳಿಬೇಕು. ಎಲ್ಲ ಗ್ರೇಪ್ಸನ್ನು ಈ ಥರ ಅದರ ಗೊಂಚಲಿಂದ ಬಿಡಿಸ್ಕೊಳ್ಬೇಕು. ಈ ಥರ ಹಣ್ಣಾದ ಗ್ರೇಪ್ಸನ್ನೇ ನೀವು ತಗೊಳ್ಳಿ, ಆರಾಮಾಗಿ ನಿಮಗೆ ಸಿಗುತ್ತೆ. ಒಂದು ಬುಟ್ಟಿ ತೊಗೊಂಡ್ರು ನಿಮಗೆ ಮಾಡೋಕ್ಕೆ ಗೊತ್ತಿದ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಒಂದು ಬುಟ್ಟಿ ತೊಗೊಂಡ್ರೆ ಕಡಿಮೆಗೆ ಸಿಗುತ್ತೆ ನಿಮಗೆ. ಇದನ್ನು ಚೆಂದ ತೊಳೆಯೋಣ ನೀರಿಗೆ ಹಾಕಿ. ನಾ ಇಲ್ಲಿ ಒಂದು ಡಬ್ಬದಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಪೌಡ್ರನ್ನು ಹಾಕಿ ತೊಳ್ಕೊಂಡ್ರೆ ಅದರಲ್ಲಿ ಇವಾಗ ಕ್ರಿಮಿನಾಶಕ ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ, ಅದು ನೀಟಾಗಿ ಹೋಗುತ್ತೆ ಅಂತ ಉಪ್ಪು ನೀರಲ್ಲಿ ತೊಳೆದ್ರೆ ತುಂಬ ಒಳ್ಳೆಯದು. ಚಂದ ತೊಳೆದು ನೀರು ಸೋರ್ಸೋಕ್ಕೆ ಇಟ್ಕೊಳ್ಬೇಕು. ನೀರು ಸ್ವಲ್ಪನೂ ಇರಬಾರ್ದು ವೈನಿಗೆ ಹಾಕುವಾಗ. ನೀರಿದ್ದರೆ ಹಾಳಾಗಿಬಿಡುತ್ತೆ ವೈನು. ಹಾಗಾಗಿ ಚಂದ 2 ರಿಂದ 3 ಬಾರಿ ತೊಳೆಯೋಣ. ಚಂದ 4 ಬಾರಿ ತೊಳ್ಕೊಂಡಿದ್ದೀನಿ ನೋಡಿ. ಈ ಥರ ನೀಟಾಗಿ ತೊಳ್ಕೊಬೇಕು. ಈಗ ಒಂದು ಬುಟ್ಟಿ ಅಥವಾ ಒಂದು ತೂತ ಇರುವ ಪಾತ್ರೆಗೆ ಹಾಕಿ ನೀರನ್ನು ಚಂದ ಸೋರಿಸ್ಕೊಳ್ಳೋಣ. ಈ ಥರ ಒಂದು ಪಾತ್ರೆ ಕೆಳಗಡೆ ಇಟ್ಕೊಳ್ಳಿ. ನಾನು ಈ ಥರ ಬುಟ್ಟಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಈ ಥರ ಬುಟ್ಟಿ ಇಲ್ಲ ಅಂತ ಹೇಳಿದರೆ ನೀವು ತೂತ ಇರುವ ಪಾತ್ರೆ ತೊಗೊಂಡ್ರೆ ಆಯಿತು. ಈ ಥರ ಹಾಕ್ಕೊಂಡು ಚಂದ ನೀರನ್ನು ಸೋರಿಸ್ಕೊಳ್ಬೇಕು. ಇದು ಓವರ್ ನೈಟ್ ಬಿಟ್ರೂ ತುಂಬ ಒಳ್ಳೆಯದು. ಈ ಥರ ಕಾಯಿ ಗ್ರೇಪ್ಸ್ ಇದ್ದರೆ ಇದನ್ನು ಹಾಕೋಕ್ಕೆ ಹೋಗಬೇಡಿ ನೀವು, ಇದಷ್ಟು ಚೆನ್ನಾಗಾಗಲ್ಲ. ಎಲ್ಲವನ್ನು ಈ ಥರ ಹಾಕ್ಕೊಂಡು ನೀರನ್ನು ಚೆಂದ ಸೋದಿಸ್ಕೊಳ್ಳೋಣ. ಈ ದ್ರಾಕ್ಷಿನ ಓವರ್ ನೈಟ್ ಸೋರಿಸ್ಕೊಂಡ್ಮೇಲೆ ನಾವು ಜಾರ್ ಒಳಗಡೆ ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ ಏನಂದರೆ ನೀರನ್ನು ಚೆಂದ ಕುದಿಸಿ ಕಾಯಿಸ್ಕೊಳ್ಬೇಕು. ಚೆಂದ ಕುದಿಬೇಕು ನೀರು. ಕುದಿಸಿ ಆರ್ದ ನೀರನ್ನು ವೈನ್ ಮಾಡಬೇಕು. ನಾನು ಇದು 1 ಲೀಟರ್ ಬಾಟ್ಲನ್ನು ತೊಗೊಂಡಿದ್ದೀನಿ. ಈ ಥರ ಅದರಲ್ಲಿ 5 ಲೀಟರ್ ನೀರನ್ನು ತೊಗೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಏನಪ್ಪ ಮಾಡೋಣ ಅಂದರೆ, ನಾನಿಲ್ಲಿ 50 ಗ್ರಾಮ್ ಗೋಧಿಯನ್ನು, ಇಡೀ ಗೋಧಿಯನ್ನು ತೊಗೊಂಡಿದ್ದೀನಿ ನಾನು. ನೀವು ರಾಗಿ ಆದರೂ ತೊಗೋಬೋದು, ಗೋಧಿ ಆದರೂ ತೊಗೋಬೋದು, ನಿಮ್ಮ ಇಷ್ಟ. ನೀವು ಏನಿದೆ ಮನೇಲಿ ಅದನ್ನು ತೊಗೊಳ್ಳಿ. ಇದನ್ನು ಚಂದ ಒಂದು 8 ಅವರ್ ನೆನೆಸ್ಬಿಟ್ಟು ಇದನ್ನು ಮೊಳಕೆ ಬರಿಸ್ಬೇಕು. ಮೊಳಕೆ ಬರಲು ಇಡೋಣ. ಇದನ್ನು 8 ಅವರ್ ನೆನೆಸ್ಕೊಂಡು ಚೆನ್ನಾಗಿ ತೊಳೆದು ನೆನೆಯಲು ಬಿಡೋಣ 8 ಅವರ್. ಈಗ ವೈನಿಗೆ ಹಾಕ್ಕೊಳ್ಳೋಕ್ಕೆ ನೀರು ತಣ್ಣಗಾಗಿದೆ. ನಾನು ಈ ಥರದ ಜಾರನ್ನು ತೊಗೊಂಡಿದ್ದೀನಿ. ಇದು 5 ಲೀಟರ್ ಜಾರ್, ಇದು ಗ್ಲಾಸ್ ಜಾರನ್ನು ತೊಗೊಂಡಿದ್ದೀನಿ. ದ್ರಾಕ್ಷಿ ಕೂಡ ನೀರೆಲ್ಲ ಇಳಿದು ಚಂದ ಸೋರ್ಕೊಂಡಿದೆ ನೋಡಿ ನೀರು. ಇಷ್ಟು ನೀರಿತ್ತು ಅದರಲ್ಲಿ. ಈಗ ದ್ರಾಕ್ಷಿನೆಲ್ಲ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ದ್ರಾಕ್ಷಿನ ಜಾರ್ ಒಳಗಡೆ ಹಾಕ್ಕೊಳ್ಳೋಣ. ಒಂದು ಈ ಥರ ಕೋಲಿನ ಸಹಾಯದಿಂದ ಚಂದ ಒಂದ್ಸರಿ ಈ ದ್ರಾಕ್ಷಿನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಕೈ ಅಥವಾ ಈ ಮರದ ಕೋಲೆಲ್ಲ ಹಾಕ್ಕೊಳ್ಳುವಾಗ ಸ್ವಲ್ಪನೂ ತೇವಾಂಶ ಇರಬಾರ್ದು. ಚಂದ ಒರೆಸಿ ಮಾಡ್ಕೋಬೇಕು, ಅದೊಂದು ತಲೆಯಲ್ಲಿ ಇಟ್ಕೋಬೇಕು. ನಾ ಇಲ್ಲಿ 2.5 kg ಗ್ರೇಪ್ಸ್ ತೊಗೊಂಡಿರೋದ್ರಿಂದ 2 kg ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2.5 kg ದ್ರಾಕ್ಷಿ ಹಾಕ್ಕೊಂಡಿರೋದ್ರಿಂದ ಜಾರಿಗೆ ನಾನು 2 kg ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ನೋಡಿಕೊಂಡು ಬೇಕಾದರೆ ಸ್ವಲ್ಪ ಹಾಕೋಬೋದು. ಈ 2.5 kg ದ್ರಾಕ್ಷಿಯಲ್ಲಿ ಸಾಧಾರಣ ಒಂದು 5 ಲೀಟರಷ್ಟು ನಾವು ರೆಡ್ ವೈನನ್ನು ತೆಗಿಬೋದು. ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು.
ಇದನ್ನು ಬಾಯಿ ಮುಚ್ಚಳ ಹಾಕುವಾಗ ತುಂಬ ಟೈಟಾಗಿ ಮುಚ್ಚಳ ಹಾಕಬೇಕು. ಮುಚ್ಚಳ ಲೂಸ್ ಇದ್ದರೆ ಒಂದು ಬಟ್ಟೆ ಅಥವಾ ಕವರಿನ ಸಹಾಯದಿಂದ ಮುಚ್ಚಳ ಟೈಟ್ ಮಾಡ್ಕೋಬೇಕು. ಸ್ವಲ್ಪನೂ ಗಾಳಿ ಸೇರಬಾರ್ದು ಇದರೊಳಗಡೆ. ಯಾವತ್ತೂ ಈ ಜಾರ್ ಫುಲ್ ಹಾಕೋಬಾರ್ದು, ಸ್ವಲ್ಪ ಗ್ಯಾಪ್ ಇದ್ದೇ ಇರಬೇಕು. ವೈನ್ ಮಾಡುವಾಗ ಬಾಟಲಿಗೆ ಹಾಕುವಾಗ ಕೂಡ ಸ್ವಲ್ಪ ಗ್ಯಾಪ್ ಇರಬೇಕು. ತುಂಬ ಹಾಕಿದರೆ ಅದು ವರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ದ್ರಾಕ್ಷಿ ನೀರು ಎಲ್ಲ ಚೆಂದ ಮಿಕ್ಸ್ ಆಗಬೇಕು. ಮಾತ್ರ ಮಿಕ್ಸ್ ಆದ ಮೇಲೆ ಇದನ್ನು ಬಾಯಿ ಮುಚ್ಚಳ ಹಾಕಿ 2 ದಿವಸ ಹಾಗೆ ಬಿಟ್ಬಿಡೋಣ. ಇದನ್ನು ಒಂದು ಒಳ್ಳೆ ಬಟ್ಟೆಯಿಂದ ಈ ಥರ ಚೆಂದ ಒರೆಸ್ಕೊಂಡು, ಸುತ್ತ ಏನಾದರೂ ಚೆಲ್ಲಿದರೆ, ಸಕ್ಕರೆ ಚೆಲ್ಲಿದರೆ ಎಲ್ಲ ಚೆಂದ ಒಂದ್ಸರಿ ಒರೆಸ್ಕೊಳ್ಳಿ. ಚೆಂದ ಮುಚ್ಚಳ ಟೈಟ್ ಮಾಡಿ. ಯಾವತ್ತೂ ಡಾರ್ಕ್ ಪ್ಲೇಸಲ್ಲೇ ಇಡಬೇಕು. ಸ್ವಲ್ಪ ಕತ್ತಲೆ ಇರುವ ಪ್ಲೇಸಲ್ಲೇ ಇದನ್ನು ಇಡಬೇಕು, ಬೆಳಕಿರುವ ಪ್ಲೇಸಲ್ಲಿ ಇಡಬಾರ್ದು. 1-2 ದಿವಸ ಬಿಟ್ಟ ಮೇಲೆ ಇನ್ನೇನು ಹಾಕಬೇಕು ಅಂತ ಮುಂದೆ ಹೇಳ್ತೀನಿ ನಾನು. ಇದನ್ನು ಹಾಗೆ ಇಟ್ಬಿಡೋಣ. ಇವಾಗ ನಾನು ಗೋಧಿನ ಒಂದು 8 ಅವರ್ ನೆನೆಸ್ಕೊಂಡಿದ್ದೀನಲ್ಲ, ಇಡೀ ಗೋಧಿನ ನೀರೆಲ್ಲ ಚೆಂದ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬಿಳಿ ಬಟ್ಟೆಗೆ ಹಾಕಿ ಮೊಳಕೆ ಬರಲು ಬಿಡೋಣ. ವೈನಿಗೆ ಹಾಕ್ಕೊಳ್ಳೋಕ್ಕೆ ಈ ಥರ ಕಟ್ಟಿ ಇಟ್ಕೊಂಡ್ರೆ ಆಯಿತು. ಇದೊಂದು ನೆಕ್ಸ್ಟ್ ಡೇಗೇ ಮೊಳಕೆ ಬಂದಿರುತ್ತೆ. 2 ದಿವಸ ಬಿಟ್ಟರೆ ಸ್ವಲ್ಪ ಉದ್ದ ಬಂದಿರುತ್ತೆ ಅಷ್ಟೇ. ವೈನಿಗೆ ಹಾಕಿ 2 ದಿವಸ ಆಗಿದೆ. ಹೇಗಾಗಿದೆ ನೋಡೋಣ ಬನ್ನಿ. ಈಗ ಮುಚ್ಚಳ ಓಪನ್ ಮಾಡಿ ನೋಡಿ, ಹಣ್ಣುಗಳೆಲ್ಲ ಮೇಲೆ ಬಂದಿದೆ. ತೇವಾಂಶ ಇಲ್ಲದ ಒಂದು ಸೌಟು ತಗೊಂಡು ಚೆಂದ ತಿರುಗಿಸ್ಕೊಳ್ಳೋಣ. ನೀರು ಮತ್ತು ಸಕ್ಕರೆ ಗ್ರೇಪ್ಸ್ ಎಲ್ಲ ಬೆರಿಬೇಕು ಚೆನ್ನಾಗಿ. 2 ದಿವಸಕ್ಕೊಂದ್ಸರಿ ಇದನ್ನು ತೆಗೆದು ಈ ಥರನೇ ತಿರುಗಿಸ್ಕೊತಾ ಇರಬೇಕು. ಮೊಳಕೆ ಬರಿಸಿದ ಗೋಧಿ ಹಾಕ್ಕೊಂಡಿದ್ದೀನಿ. ನಾನು 2 ಇಂಚು ಚಕ್ಕೆನ ಈ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡು ಚೆಂದ ತಿರುಗಿಸ್ಕೊಳ್ಳೋಣ. ಇದು ವೈನ್ ಫರ್ಮೆಂಟೇಷನ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಚಕ್ಕೆ. ನಾನು ಈಸ್ಟ್ ಅಂತ ಹಾಕ್ತಾ ಇಲ್ಲ, ಹಾಗೆ ನ್ಯಾಚುರಲ್ ಆಗಿ ಮಾಡ್ಕೊತಾ ಇದ್ದೀನಿ. ಚೆಂದ ತಿರುಗಿಸ್ಕೊಂಡು ಬಾಯಿ ಮುಚ್ಚಳ ಹಾಕಿ ಡಾರ್ಕ್ ಪೇಸ್ಟಲ್ಲಿ. ಏನಕ್ಕೆ 2 ದಿವಸಕ್ಕೊಂದ್ಸರಿ ತಿರುಗಿಸ್ಕೊಳ್ಬೇಕು ಅಂದರೆ ಈ ಹಣ್ಣುಗಳೆಲ್ಲ ಮೇಲೆ ಬಂದಿರುತ್ತೆ, ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಫೈನಲ್ ಆಗಿ ವೈನ್ ಹಾಕಿ 21 ದಿನ ಆಗಿದೆ. ಇವಾಗ ಟೇಸ್ಟ್ ಮಾಡೋಣ. ಚೆಂದ ಒಮ್ಮೆ ತಿರುಗಿಸ್ಕೊಂಡು ಆಮೇಲೆ 2-3 ಬಾರಿ ಸೋಸ್ಕೊಳ್ಬೇಕು ವೈನ್ನ. ಸೂಪರಾದ ದ್ರಾಕ್ಷಿ ವೈನ್ ರೆಡಿಯಾಗಿದೆ. ಇದೇ ರೀತಿ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಒಂದು ಪಾತ್ರೆಗೆ ಒಂದು ಸ್ಟ್ರೈನರ್ ಇಟ್ಕೊಂಡು ಅದರ ಮೇಲೆ ಒಂದು ತೆಳ್ಳಗಿರುವ ಬಟ್ಟೆ ಹಾಕೊಳ್ಳೋಣ. ವೈನ್ ಹಾಕೊಳ್ಳೋಣ. ಈಗ ಎಲ್ಲ ವೈನನ್ನು ಒಂದು ಪಾತ್ರೆಗೆ ಸೋಸ್ಕೊಂಡಿದ್ದೀನಿ. ಈ ಥರ ಗ್ರೇಪ್ಸ್ ಎಲ್ಲ ಉಳಿದಿರೋದು ಗೋಧಿ ಎಲ್ಲ ಈ ಥರ ತೊಗೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬಾಟ್ಲಿಗೆ ಹಾಕೊಳ್ಳೋಣ. ವೈನನ್ನು ಬಾಟ್ಲಿಗೆ ಹಾಕುವಾಗ ಇಷ್ಟು ಗ್ಯಾಪ್ ಇದ್ದೇನೆ ಬಾಟ್ಲಿಗೆ ಹಾಕೋಬೇಕು. ಫುಲ್ ಮಾಡಿದರೆ ಅದು ಬರ್ಸ್ಟ್ ಆಗುವ ಚಾನ್ಸಸ್ ಇರುತ್ತೆ, ಬಾಟ್ಲು ಒಡೆದು ಹೋಗುತ್ತೆ. ಮತ್ತು ಗಾಜಿನ ಬಾಟ್ಲಿಗೆ ತುಂಬಿಸಿಡಿ, ಆವಾಗ ತುಂಬ ಟೈಮ್ ಇಡ್ಬೋದು. ಪ್ಲಾಸ್ಟಿಕ್ ಬಾಟ್ಲಲ್ಲೆಲ್ಲ ಇಡಕ್ಕೆ ಹೋಗಬೇಡಿ. ಗ್ಲಾಸಿಗೆ ಹಾಕೊಳ್ಳೋಣ. ಈಗ ಸೂಪರ್ ಆದ ಗ್ರೇಪ್ಸ್ ವೈನ್ ರೆಡಿಯಾಗಿದೆ. ಇದನ್ನ ಎಲ್ಲರೂ ತಗೋಬಹುದು. ಹಾರ್ಟಿಗೆಲ್ಲ ಇದು ತುಂಬಾ ಒಳ್ಳೇದಾಗುತ್ತೆ. ಇದು ದಿನ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. 21 ದಿನ ಆದಮೇಲೆ ಗ್ರೇಪ್ಸ್ ವೈನ್ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ತುಂಬಾ ಸೂಪರ್ ಆಗಿದೆ. ಇದೇ ಮೆಥಡ್ ಅಲ್ಲಿ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಹೇಗೆ ಬಂತು ಕಮೆಂಟ್ ಅಲ್ಲಿ ತಿಳಿಸಿ ನನಗೆ. ಹಾಗೇನೆ ಈ ವೈನ್ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.